ಹಾಯ್ ವೆರಿ ಗುಡ್ ಈವ್ನಿಂಗ್ ವೆಲ್ಕಮ್ ಟು ರಾಧಾ ಶಿವಾಜಿ ಲಾಗ್. ಇವತ್ತು ವೆಡ್ನಸ್ಡೇ, ನಮ್ಮ ಬ್ರದರ್ ಇಲ್ಲದು ಬರ್ತಡೇ ಇದೆ. ಸೊ ಬರ್ತಡೇಗೆ ನೈಟ್ ಡಿನ್ನರ್ಗೆ ನಮ್ಮನ್ನು ಇನ್ವೈಟ್ ಮಾಡಿದ್ದಾರೆ. ಸೊ ಅದಕ್ಕಂತ ಹೋಗ್ತಾ ಇದ್ದೀವಿ, ಅದಕ್ಕೆ ಲಾಗ್ ಮಾಡ್ತಾ ಇದ್ದೀನಿ. ಹೋಗ್ತಾ ದಾರಿಲಿ ಹಾಗೆ ಕೇಕ್ ತೊಗೊಂಡು ಹೋಗೋಣ ಅಂತ ಹೇಳಿ ಕೇಕ್ ಶಾಪ್ಗೆ ಹೋದ್ವಿ. ಅಲ್ಲಿ ವೆರೈಟಿ ಆಫ್ ಕೇಕ್ ಇತ್ತು. ನಮ್ಮ ಮಕ್ಕಳಿಗೆ ಯಾವ್ದು ಇಷ್ಟ ಅಂತ ಆ ಥರ ಚಾಯ್ಸ್ ಮಾಡಿ ತಗೊಂಡ್ವಿ, ಮಕ್ಕಳು ತಿಂತಾರೆ ಅಂತ ಹೇಳಿ. ಕೇಕ್ ತಗೊಂಡು ನಾವು ಹೋಟೆಲ್ಗೆ ಹೋದ್ವಿ. ಅಷ್ಟರಲ್ಲಿ ಅವ್ರು ಹೋಗಿ ಏನು ಫುಡ್ ಬೇಕೋ ಅದು ಆರ್ಡ್ರ್ ಮಾಡ್ತಾಯಿದ್ರು. ನಾವು ಯಾವಾಗಲೂ ಹೋಗುವಂಥ ಹೋಟೆಲ್ ಇದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಮ್ಗೆ ಯಾವ ವೆರೈಟಿಯಲ್ಲಿ ಫುಡ್ ಬೇಕೋ ನಮಗೆ ಆ ಥರ ಎಲ್ಲನೂ ಸಿಗುತ್ತೆ. ನಾವು ಯಾವಾಗಲೂ ಹೋಗುವಂಥ ಹೋಟೆಲ್ ಇದೇನೆ. ಇಲ್ಲಿ ನಮಗೆ ಎಲ್ರಿಗೂ ಕಂಫರ್ಟಬಲ್ ಆಗಿರುತ್ತೆ ಫುಡ್ಡು. ಸೊ ಅದಕ್ಕೆ ಅಲ್ಲೇ ಬುಕ್ ಮಾಡಿದರು. ನಾವು ಹೋಗೋಷ್ಟರಲ್ಲೇ ಅವ್ರು ಅಲ್ಲೇ ಇದ್ದರು. ಆಲ್ರೆಡಿ ಏನೇನು ಫುಡ್ ಬೇಕೋ ಅದೆಲ್ಲ ಆರ್ಡ್ರ್ ಮಾಡಿದ್ರು. ಸರಿ ಅಂತ ಹೇಳಿ ನಾವು ಹೋದ್ವಿ. ಹೋಗ್ತಾ ಕೇಕ್ ಬೇರೆ ತೊಗೊಂಡೋಗಿದ್ವಲ್ಲ, ಮೊದಲು ಕೇಕ್ ಕಟ್ ಮಾಡಿಸ್ಬಿಡೋಣ ಅಂತ ಹೇಳಿ ಕೇಕ್ ಕಟ್ ಮಾಡೋಷ್ಟರಲ್ಲಿ ನಾವು ಆರ್ಡ್ರ್ ಮಾಡಿರೋಂಥ ಫುಡ್ಡು ಬರುತ್ತೆ ಅಂತ ಹೇಳಿ ಮೊದಲು ಕೇಕ್ ಕಟ್ಟಿಂಗ್ ಮಾಡಿಸ್ಕೊಂಡ್ವಿ. ಮಾರ್ನಿಂಗು ನಮ್ಮ ಸಿಸ್ಟರ್ ಕಟ್ ಮಾಡಿಸಿದ್ದಾಳೆ, ಮತ್ತು ಮನೇಲಿ ಫ್ಯಾಮಿಲಿಯಲ್ಲೂ ಸಹ ಕೇಕ್ ಕಟ್ ಮಾಡಿದ್ದಾರೆ. ನಮ್ಮ ಜೊತೆನೂ ಒಂದು ಇರಲಿ ಮಕ್ಕಳ ಜೊತೆ ಅಂತ ಹೇಳಿ ನಾವು ನಮ್ಮ ಖುಷಿಗೋಸ್ಕರ ಕೇಕ್ ಕಟ್ ಮಾಡಿಸಿದ್ವಿ. ಸೊ ಖುಷಿ ಆಯಿತು. ಬರ್ತ್ಡೇ ಸೆಲೆಬ್ರೇಷನ್ ಅಂತೂ ತುಂಬ ಚೆನ್ನಾಗಾಯಿತು, ಖುಷಿ ಆಯಿತು. ಕೇಕೆಲ್ಲನೂ ಅಲ್ಲೇ ಸ್ಟಾಫಿಗೆ ಕೊಟ್ಬಿಟ್ಟು ಎಲ್ರಿಗೂ ಬರ್ತ್ಡೇ ಸಲುವಾಗಿ. ಸೊ ಅಷ್ಟರಲ್ಲಿ ಫುಡ್ಡು ಬಂತು. ನಮಗಿಂತ ಮುಂಚೆನೇ ಏನು ಫುಡ್ ಬೇಕು ಎಲ್ಲನೂ ಆರ್ಡ್ರ್ ಮಾಡಿದ್ರಲ್ವ. ಸೊ ನಮಗೆ ಗೊತ್ತಿರಲಿಲ್ಲ ಅವ್ರು ಏನು ಆರ್ಡ್ರ್ ಮಾಡಿದ್ದಾರೆ ಅಂತ ಹೇಳಿ. ಆಮೇಲೆ ಒಂದೊಂದಾಗಿ ತೊಗೊಂಡು ಬಂದರು. ತುಂಬ ವೆರೈಟಿ ಆರ್ಡ್ರ್ ಮಾಡಿದರು. ಎಲ್ಲನೂ ಸಹ ತುಂಬ ಟೇಸ್ಟಿಯಾಗಿತ್ತು. ಸೊ ಎಲ್ಲನೂ ನಾವೇ ಸರ್ವ್ ಮಾಡಿಕೊಂಡು ಊಟ ಮಾಡಿದ್ವಿ. ಯಾವಾಗಲಾದರೂ ಒಂದು ಸಲ ಈ ಥರ ಹೊರಗಡೆ ಹೋಗಿ ನಮಗಿಷ್ಟ ಆದವ್ರ ಜೊತೆ ಈ ಥರ ಟೈಮ್ ಸ್ಪೆಂಡ್ ಮಾಡಿಕೊಂಡು ಊಟ ಮಾಡೋದ್ರಲ್ಲಿ ತುಂಬ ಖುಷಿ ಇದೆ. ಯಾರಿಗೆಲ್ಲ ಈ ಥರ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ನಮಗಂತೂ ತುಂಬ ಇಷ್ಟ. ಈ ಥರ ಅಂದರೆ ಯಾವಾಗಲೂ ಹೋಗಲ್ಲ, ರೇರ್ ಸೇರ್ತೀವಲ್ವ ಆವಾಗ ಊಟ ಮಾಡ್ತೀವಿ. ಈ ಥರ ತುಂಬ ಇಷ್ಟ ಆಗುತ್ತೆ ನಮಗೆಲ್ಲನೂ. ತುಂಬ ಎಂಜಾಯ್ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಸೊ ಅವ್ರ ಮನೆಗೂ ನಮ್ಮ ಮನೆಗೂ ಮಧ್ಯಕ್ಕೆ ಇರೋದು ಹೋಟೆಲ್ಲು. ಸೊ ಅವ್ರಿಗೂ ನಮಗೂ ಇಬ್ರಿಗೂ ಸಹ ಸೇಫ್ ಡಿಸ್ಟೆನ್ಸೇ ಆಗುತ್ತೆ. ಸೊ ಎಲ್ಲ ಮುಗಿಸ್ಕೊಂಡು ಅವರು ಹೊರಟರು, ನಾವು ಹೊರಟ್ವಿ. ಮನೆಗೆ ಬಂದು ಮಲ್ಕೊಂಡ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.